ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಂದರೆ ಹುಳ್ಳಿಕಾಳು ಸಾಂಬಾರು ಮತ್ತು ಕೈಮಾ ಮಟನ್ ಕೈಮಾ ಹೇಗೆ ಮಾಡ್ತಾರೆ ಸಾಂಬಾರು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್. ನೋಡಿ ಇಲ್ಲಿ ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು ಚಕ್ಕೆ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ, ಲವಂಗ, ಆಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಯಾವುದೇ ಸಾಂಬಾರಿಗೂ ನಾನು ಕಡಿಮೆನೇ ಹಾಕೋದು, ಜಾಸ್ತಿ ಹಾಕಲ್ಲ. ಆಮೇಲೆ 1/4 kg ಅಷ್ಟು ಟಮಾಟೆ ಹಣ್ಣು ಕುಯ್ಕೊಂಡಿದ್ದೀನಿ. ಇದೆಲ್ಲ ಆಡಿಸ್ಕೋಬೇಕು. ಸಪ್ರೇಟು ಏನು ಆಡಿಸ್ಕೊತೀನಿ ಗೊತ್ತಾ, ನಾನು ಸಪ್ರೇಟಾಗಿ ಇಷ್ಟೇ ಆಡಿಸ್ಕೊತೀನಿ ನಾನು. ಆಮೇಲೆ ಕಾಯಿ ಬೇರೆ, ಆಮೇಲೆ ಕಾಯಿನೂ ಟೊಮಾಟೊ ಮಿಕ್ಸ್ ಮಾಡ್ಕೊತೀನಿ, ಇದ್ರ ಜೊತೆ ಮಿಕ್ಸ್ ಮಾಡಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಇದು ಮೊನ್ನೆ ನಾನು ಬೇಯಿಸಿರೋದು, 2 ದಿನ ಚೆನ್ನಾಗಿ ಬೇಯಿಸಿದ್ದೀನಿ. ಸ್ವಲ್ಪ ಆಗಿದೆ, ಜಾಸ್ತಿ ಇಲ್ಲಿ ಗಂಟ ಇತ್ತು, ಸ್ವಲ್ಪ ಮಾಡ್ಕೊಂಡು ಬೆಳಿಗ್ಗೆ ಸಂಜೆ ಅಂತ ಚೆನ್ನಾಗಿ ಕುದಿಸಿದ್ದೀನಿ. ಈಗ ನೋಡಿ, ಈಗ ಇಷ್ಟು ಮಾಡ್ಕೊಂಡಿದ್ದೀನಿ. ಹುಳ್ಳಿಕಾಳು ನಾನು ಯೂಸ್ ಮಾಡಲ್ಲ, ಹುಳ್ಳಿಕಾಳು ನೀರು ಯೂಸ್ ಮಾಡ್ತೀನಿ. ಇದರಲ್ಲಿ ಹೇಗೆ ಮಟನ್ ಸಾಂಬಾರು ಮಾಡ್ತೀನಿ ಅಂತ, ಕೈಮಾ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ, ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ನಾನು ಹುಳ್ಳಿಕಾಳು ಬೇಯಿಸ್ಕೊಂಡಿದ್ದು ಇದೇ ತಪ್ಪಲೆಯಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ. ಫ್ರೆಂಡ್ಸ್ ನೋಡಿ, ಬೇರೆ ತಪ್ಪಲೆಗೆ ಹುಳಿಕಾಳು ಬೇಯಿಸ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈರುಳ್ಳಿ ಹಾಕಿದ್ದೀನಿ, ಎಣ್ಣೆ ಹಾಕಿ ಈರುಳ್ಳಿ ಕೆಂಪಗಾದ್ಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಅದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಟ್ಟು ನೋಡಿ, ಅದು ಮಸಾಲೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಇದು ಎಣ್ಣೆ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇದು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾವು ಖಾರ ತಿಂತೀವಿ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಎಣ್ಣೆಯಲ್ಲಿ. ಒಂದು 2 ನಿಮಿಷ. ನೋಡಿ, ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಹುಳ್ಳಿಕಾಳು ನೀರಿದೆಯಲ್ಲ, ಅದು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಈಗ ನಾನು ಟೊಮ್ಯಾಟೊ ಹಣ್ಣು, ಆಮೇಲೆ ಕಾಯಿ ರುಬ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಟೊಮಾಟೊ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಕೈಮಾ ರುಬ್ಕೋತೀನಿ. ಫ್ರೆಂಡ್ಸ್ ನೋಡಿ, ಕೈಮಾ ಸಣ್ಣಕ್ಕೆ ಆಡಿಸ್ಕೊಂಡಿದ್ದೀನಿ ನಾನು. ಕೈಮಾ ಆಡಿಸ್ಕೊಂಡಿದ್ದೀನಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಸಾಲೆ, ಗರಂ ಮಸಾಲೆ ಆಡಿಸ್ಕೊಂಡಲ್ಲ, ಅದೊಂದು ಸ್ವಲ್ಪ ಹಾಕಿದ್ದೀನಿ. 1-2 ಟೊಮಾಟೊ ಹಣ್ಣು ಹಾಕಿದ್ದೀನಿ, ಸ್ವಲ್ಪ ಕಾಯಿ ಹಾಕಿದ್ದೀನಿ ಕೈಮಕ್ಕೆ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು ಸ್ವಲ್ಪ ಇಷ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟು ಯೂಸ್ ಮಾಡಲ್ಲ, ಇವತ್ತೇ ಯೂಸ್ ಮಾಡ್ತಾಯಿರೋದು. ಇದೆಲ್ಲ ಕಲಿಸ್ಕೊತೀನಿ. ನೋಡಿ, ನಾನೆಲ್ಲ ಕಲಿಸ್ಕೊಂಡಿದ್ದೀನಿ. ಈಗ ನಾನು ಉಂಡೆ ಮಾಡ್ಕೊತೀನಿ ಮೀಡಿಯಮ್ ಆಗಿ. ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಈಗ ಸಾಂಬಾರು ಒಳಗಡೆ ಹಾಕ್ತೀನಿ. ಅರ್ಧ kg ಕೈಮಾ ತಗೊಂಡಿದ್ದೆ ನಾನು. ಸಾಂಬಾರು
ಬೇಯ್ತೈತೆ. ಸಾಂಬಾರು ರೆಡಿಯಾಗಿದೆ ನೋಡಿ, ಮಟನ್ ಕೈಮಾ ಸಾಂಬಾರು. ಫ್ರೆಂಡ್ಸ್, ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ನೋಡಿದ್ರಲ್ವ ಸಾಂಬಾರು ಹೇಗೆ ಮಾಡಬೇಕು ಅಂತ, ಮಟನ್ ಕೈಮಾ ಸಾಂಬಾರು. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ, ಬಾಯ್ ಬಾಯ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.